guys, welcome to Anita Shiv Vlog. ಸೀಮಂತಕ್ಕೆ 3 ದಿನದಿಂದ ಪಾರ್ಟಿ ಹಾಲ್ ಹುಡುಕ್ತಿದ್ದೀವಿ. ಸೊ ಸಿಕ್ಕೇ ಇಲ್ಲ. ಸೊ ಇವತ್ತು ಆನೇಕಲ್ಗೆ ಹೋಗ್ತಿದ್ದೀವಿ. ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ನೆನ್ನೆ ಎಲ್ಲ ಸಾರಿ ಕಲೆಕ್ಷನ್ಸ್ ಆಯಿತು. ಹಾಗೆ ಇವಾಗ ಅಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ. ಆನ್ ದ ವೇ ಬಂದಿದ್ದೀವಿ. ಸೊ ಇನ್ನೂ ಸ್ವಲ್ಪ ದೂರ ಇದೆ. ಅಪ್ಪು ಬನ್ನಘಟ್ಟವ್ರಿಗೆ ಫೋನ್ ಮಾಡಿದ್ದೆ. ಏನಂದ್ರು ಗೊತ್ತಾ ಅವರು, ಆ್ಯಕ್ಚುಲಿ ನೀವು ಲೀಸ್ಟ್ ಮಾಡಿ ಕಳಿಸಿ, ನಿಮಗೆ ಕೇಟ್ರಿನ್ ಏನೇನು ಬೇಕು. ನಾನು ಹೇಳಿದೆ ಅದು ಕಾನ್ಫರೆನ್ಸ್ ಹಾಲ್ ಮತ್ತು ಅದು ಪಾರ್ಟಿ ಹಾಲ್ ಅದೇ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಕೇಟ್ರಿಂದು ಅದೊಂದು, ಮತ್ತು ಇನ್ನೊಂದು ಡೈನಿಂಗ್ ಹಾಲು. ಇಷ್ಟು 3 ಅವರು ಕೇಟ್ರಿಂಗ್ ಕೊಡ್ತಾರಂತೆ. ಅದು ಕಂಪಲ್ಸರಿ ಅಂತೆ. ಅದಕ್ಕೆ ಅದು ನೀವು ಲೀಸ್ಟ್ ಮಾಡಿ ಕಳಿಸಿದ್ರೆ ನಿಮ್ಗೆ ಎಷ್ಟು ಐಟಮ್ಸ್ ಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡು ಅಮೌಂಟ್ ಬಜೆಟ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ಅವರು. ನಾನು ಕೇಳಿದೆ, ಬರೀ ಇವಾಗ ನಮ್ದು ಕೇಟ್ರಿಂಗ್ ನಾವು ಸಪ್ರೇಟಾಗಿ ಹೇಳ್ಕೊಂತೀವಿ ಅಂದ್ರೆ ಇಲ್ಲ, ನಿಜ ನಿನ್ ಮೇಲೆ ಆನೆ ಇಲ್ಲ. ಸೀರಿಯಸ್ಲಿ ಬೇಕಾದ್ರೆ ನಂಬರ್ ಇದೆ, ತೋರಿಸ್ತೀನಿ. ಅವರು ಏನೇನು ಐಟಮ್ಸ್ ಬೇಕು ಅಂತ ನಂಗೆ ಲೀಸ್ಟ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ನಂಬರ್ಗೆ ಅಂದರು. ಅದಕ್ಕೆ ನಾನು ಇಟ್ಕೊಂಡು ಹೇಳಿದೆ, ಆಮೇಲೆ ಕಳಿಸ್ತೀನಿ ತಗೊಳ್ರಿ ಅಂತ. ಕೇಳಬೇಕಾಗಿತ್ತೆ. ನಾರ್ಮಲ್ ಒಂದು ಫಂಕ್ಷನ್ ಏನೇನು ಕೊಡ್ತೀರಾ ಗೊತ್ತಾ, ಎಷ್ಟು ಆವರೇಜ್ ಹೇಳು ಅಂತ ಕೇಳಬೇಕು. ಎಂಗೇಜ್ಮೆಂಟ್ ನಮ್ದು ಅಲ್ಲೇ ಆಗಿದ್ದು ಸರ್ ಆ್ಯಕ್ಚುಲಿ ಅಂತ ಹೇಳ್ದೆ ನಾನು. ಇನ್ನೊಂದು 2-3 ಇದಾವಂತ ಅವ್ರದ್ದು. ಅಲ್ಲ ನಾನು ಕೇಳಿದೆ, ಝೂ ಅಪೋಸಿಟ್ ಇದೆಯಲ್ಲ ಸರ್ ರೆಸಾರ್ಟು, ಅದರಲ್ಲಿ ನಮ್ಗೆ ಅದು ಬೇಕಾಗಿರೋದು, ಎಲ್ಲೂ ದೂರ ಬೇಕಾಗಿಲ್ಲ ಅಂತ ಹೇಳಿದೆ ನಾನು. ದೂರ ಎಲ್ಲ ಐತಂತೆ ಏನೋ 2-3 ಇದೆ. ಹೆಸರು ಹೇಳಿದ್ರು ನಕ್ಕ ಇಲ್ಲ ನನಗೆ. ಕೇಳಬೇಕು. ನಂದಿನಿ ಡಿಲಕ್ಸ್ ಅದಕ್ಕೆ ಇವಾಗ ಅಲ್ಲೂ ನೋಡ್ಕೊಂಡ್ ಬಂದ್ಮೇಲೆ ಅವ್ರ ಜೊತೆ ಅಲ್ಲೇ ಮಾತಾಡು. ಅವ್ರದ್ದು ಓಕೆ ಅಂದ್ರೆ ಇಲ್ಲ ಇದು ಓಕೆ ಅಂದ್ರೆ ನೋಡ್ಬಿಟ್ಟು ಅಲ್ಲೇ ಅಡ್ವಾನ್ಸ್ ಕೊಟ್ಬಿಟ್ರೆ ಆಯ್ತು ಅಲ್ವಾ. ಅಮ್ಮ ಬೈದಿದ್ದಕ್ಕೆ, ನೀವಮ್ಮ ಬೈದಿದ್ದಕ್ಕೆ ಬೇಜಾರಾಗಿ ಹೋಗಿದ್ಯಾ ಖುಷಿ? ಹಾಂ, ಇನ್ನೇನು ತಿಂದು ದಪ್ಪ ಆದರೆ ಹಾಂ. ಲಿಫ್ಟೇ ವರ್ಕ್ ಆಗ್ತಾ ಇಲ್ಲ ರೀ, ಲಿಫ್ಟೇ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಯಾವ ಕೋತಿ ಇದು? ಬಂದ್ವಾ ಇಲ್ಲ ಮತ್ತೆ ಇಲ್ಲ. ಪಾರ್ಟಿ ಹಾಲ್ 4th ಫ್ಲೋರ್. ತಿರ್ಗಮ್ಮ ಕಡೆ ಲಿಫ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಲಾಸ್ಟಿಗೆ ಹೆಂಗೋ ಬಚಾವಾಗಿರೋದಾಯಿತು, ಇಲ್ಲಾಂದರೆ ಇವಳು ಅಲ್ಲೇ ಬಿಟ್ಟು ಬರ್ತಾ ಇದ್ವಿ. ಚೆನ್ನಾಗೈತಲ್ಲ, ಸೂಪರ್ ಆಗೈತೆ. ಸಖತ್ತಾಗಿದೆ ಅಪ್ಪ. ಅಲ್ಲ
ಲೇಟ್ ಆಗುತ್ತೆ ಫಂಕ್ಷನ್ ಆಗೋದು ಅದಕ್ಕೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅಪ್ಪು ಏನೇ ಇವಾಗ ಕರೆಕ್ಟ್ ಆಗಿ 1 ಲಕ್ಷ ಅಂತ ಹೇಳಿದ್ರಲ್ವಾ, ಅದ್ರಲ್ಲಿ ಏನೇನು ಬರುತ್ತೆ? ಒಂದು ಜಾಸ್ತಿ ಅದು 1 ಲಕ್ಷದಲ್ಲಿ ಒಂದು ಫೋಟೋಗ್ರಫಿ, ಡೆಕೋರೇಷನ್. ಫೋಟೋಗ್ರಫಿ ಏನ್ ಗೊತ್ತಾ, ಅವ್ರು ಹೇಳಿದ್ದು ಕರೆಕ್ಟ್. ಇವಾಗ ನಮಗೆ ವಿಡಿಯೋಸ್ ಬೇಕೇ ಬೇಕಪ್ಪು. ಅಂದ್ರೆ ಶಾರ್ಟ್ಸ್ ಇವಾಗ ರೀಲ್ಸ್ಗೆ ಹಾಕೋ ಅಷ್ಟು ಮಾಡ್ಕೊಡ್ತಾರಲ್ಲ, ಆ ಥರ ಆದ್ರೂ ಬೇಕೇ ಬೇಕಲ್ವಾ. ಇವ್ರು ವಿಡಿಯೋಸ್ ಕೊಡಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಳ್ಬೇಕಲ್ಲ. ಬೇರೆಯವ್ರಿಗೆ ಅವನಂತೂ ಬೇಡ, ನಮ್ಮ ಮದ್ವೆಗೆ ಹೇಳಿದ್ವಲ್ಲ ಅವನಂತೂ ಬೇಡವೇ ಬೇಡ. ಬೇಡ, ಅದಕ್ಕೆ ನೋಡ್ಬೇಕಾರೆ ಯಾರಾದ್ರೂ ಸಿಗ್ತಾರ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾರೆ, ಅವ್ರನ್ನೇ ಫೈನಲ್ ಮಾಡೋಣ. 10,000 ಹಾಕ್ಬಿಟ್ಟು ಊಟ ಏನೇನು ಬೇಕು ಲಿಸ್ಟ್ ಬರೆದ್ಬಿಟ್ಟು ಏನೋ 20 ಐಟಮ್ ಉಂಟ. ಎಷ್ಟು? 28 ಐಟಮು ಅವರೇ ಕಳಿಸ್ತಾರಂತ ಲಿಸ್ಟ್, ನಾವು ಕಳಿಸ್ಬೇಕಂತ. ಅದು ಏನು ಬೇಕೋ ರಿಕ್ವೈರ್ಮೆಂಟ್ ನೀವು ಹೇಳಿದ್ರೆ ಮಾಡ್ಕೊಡ್ತೀವಿ. ಇನ್ನು ನಿಮ್ಮ ಅಮ್ಮನ ಕೇಳು, ಬರೆದ್ಬಿಟ್ಟು ಬೇಕಾದ್ರೆ ಒಂದು ಲಿಸ್ಟ್ ಕಳ್ಸೋನಿಗೆ ಅದು ಬೇಕು ಅಂತ ಬುಕ್ ಮಾಡ್ಕೊಂಡು ನಾವು ಡೆಕೋರೇಷನ್ನು ಮತ್ತು ಫೋಟೋಗ್ರಫಿಗೆ ಮಾತ್ರ ಬೇರೆ ನೋಡ್ಕೊಂಡು. ಡೆಕೋರೇಷನು ಮತ್ತು ಫೋಟೋಗ್ರಫಿ ಮತ್ತು ಮುಂದೆ ಇಡೋ ಪ್ಲೇಟ್ಸು ಅನಿತಕ್ಕ ಮೊನ್ನೆ ಬೇರೆಯವ್ರು ನೋಡ್ಬೋದು. ನೀನ್ ಹತ್ರ ನೋಡ್ದಲ್ಲ ಅಕ್ಕ ಹತ್ರ ಹೇಳ್ಬಿಡು. ನಂಗೆ ಅನ್ಸಿದ ಪ್ರಕಾರ ಏನು ಗೊತ್ತಾ ಅಪ್ಪು, ಇವಾಗ ಒಬ್ಬರೇ ಮಾಡೋರು ಸಿಗ್ತಾರಾ? ಡೆಕೋರೇಷನು ಮತ್ತೆ ಮುಂದೆ ಪ್ಲೇಟ್ಸ್ ಎಲ್ಲ ಇಡೋರು ಒಬ್ಬರೇ ಸಿಗ್ತಾರಾ? ಸಿಗ್ತಾರೆ ಇನ್ಸ್ಟಾಗ್ರಾಮ್ ನೋಡಿ. ಮತ್ತೆ ಇನ್ನೊಂದು, ಇವಾಗ ನಾವು ಬೇಗ ಡೆಕೋರೇಷನ್ಗೆ ಅವ್ರಿಗೆಲ್ಲ ಹೇಳ್ತೀವಿ ಅಂತ ತಿಳ್ಕೊ, ಇವಾಗ ಆರ್ಚ್ದು ಮತ್ತೆ ಅದಕ್ಕೂ ಇದಕ್ಕೂ ಏನು ಡೆಕೋರೇಷನ್ ಮಾಡ್ಕೊಡ್ತೀನಿ ಅಂತ ಎಕ್ಸ್ಟ್ರಾ ಎಲ್ಲ ಹೇಳ್ದ. ಅವ್ರು ಬೇರೆಯವ್ರು ಮಾಡ್ಕೊಡಲ್ಲ ಅಂದ್ರೆ ಜಾಸ್ತಿ ಹೇಳ್ದ ಅವನು, 30,000 ಹೇಳ್ತಾವ ಡೆಕೋರೇಷನ್. ಅದೇ ಬೇರೆಯವ್ರ ಕಡೆ ವಿಚಾರಿಸೋಣ, ಅವ್ರನ್ನೇ ಜಾಸ್ತಿ ಹೇಳಿದ್ರೆ ಅಂದ್ರೆ ಈ ಅಪ್ಪಂಗೆ ಹೇಳ್ಬಿಡೋಣ ಅಲ್ವಾ. ಅದು ನೋಡ್ಬೇಕಲ್ಲ ನಮಗೆ ಫೋಟೋ ಯಾವ ಥರ ಡೆಕೋರೇಷನ್ ಏನಂತ. ಬಟ್ ಚೆನ್ನಾಗಿ ಮಾಡಿದ್ರು, ಎಂಗೇಜ್ಮೆಂಟ್ ಅದಲ್ಲ, ಲೈಟಿಂಗ್ಸು ಅದು ಇದು ಫುಲ್ ಚೆನ್ನಾಗಿತ್ತು ಬಿಡು. ಹೆಂಗೋ ಪಾರ್ಟಿ ಹಾಲ್ ಚೆನ್ನಾಗಿರೋ ಸಿಕ್ತಲ್ಲ ದೊಡ್ಡದಾಗಿ, ಊಟದ್ದು ಚೆನ್ನಾಗೈತಲ್ಲ, ವಾಶ್ರೂಮ್ ಬಟ್ ಕ್ಲೀನ್ ಇರಲಿಲ್ಲ, ಅದೇ ಎಂಗೇಜ್ಮೆಂಟ್ ಆಗಿದ್ದಕ್ಕೆ. ಎಷ್ಟು 10,000 ರೂಪಾಯಿ ಅಡ್ವಾನ್ಸ್ ಮಾಡ್ಬೇಕಂತ. ಇವಾಗ ಪಾರ್ಟಿ ಹಾಲ್ ಫಿಕ್ಸ್ ಆಯಿತು. ಬ್ಲೌಸ್ ಹೊಲಿಯಕ್ಕೆ ಹಾಕ್ಬೇಕಾಯ್ತು. ನಾನು ಇವಾಗ ನಿಂಗೆ ಅದನ್ನ ಹೇಳೋಣ ಅನ್ಕೊಂಡೆ. ಹೋಗಿ ಹಾಕ್ಬಿಡು ಇವತ್ತು. ತಂದಿದ್ರೆ ಹೋಗಿ ಹಾಕ್ಬಿಡ್ತಾ ಇದ್ದೆ, ಬಟ್ ನಿಂತ್ಕೊಂಡು ಕಾಯ್ಬೇಕಲ್ಲ ಅಲ್ಲ, ಅದೊಂದು. ಏನು ಮಾಡು ಗೊತ್ತಾ, ಏನು ಮಾಡು ಅಂದರೆ ಇವಾಗ ನಮ್ಮ ಅಮ್ಮನ ಮನೇಲಿ ನಿಲ್ಸು ನಮ್ಮಿಬ್ರು, ಓಕೆನಾ? ನಮ್ಮ ಅಮ್ಮನ ಮನೇಲಿ ನಿಲ್ಸು. ನೀನು ಸಾಯಂಕಾಲ ಮನೆಗೆ ಹೋಗ್ಬಿಟ್ಟು ಏನು ಮಾಡು, ಸೀರೆ ಎತ್ಕೊಂಬ. ಒಂದೇ ಸತಿ ಒಳಕ್ಕೆ ಹಾಕ್ಬಿಟ್ಟು ಇಬ್ರು ಮನೆಗೆ ಹೋಗೋಣ. ಇವಳು ಹಂಗೆ ನಮ್ಮ ಅಮ್ಮನ ಮನೇಲಿ ಬಿಟ್ಬಿಡ್ತೀನಿ. ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಬರ್ತೀನಿ ನಾನು. ಅಲ್ಲ, ಅದೇ ನಮ್ಮ ಅಮ್ಮಂಗೆ ಊಟದೆಲ್ಲ ಏನೇನಂತ ಕೇಳ್ಬಿಟ್ಟು ಅಮೌಂಟ್ ಕೇಳ್ಬೇಕಾಯ್ತೆ. ಅಮೌಂಟ್ ಕೇಳಿದೀನಿ ಬಿಡು. 7ನೇ ತಾರೀಕು ನೋಡ. ಇವತ್ತೆಷ್ಟು 4? ಇನ್ನು 2 ದಿವಸ. ನಾನು 10ನೇ ತಾರೀಕು ಅಂತ ಹೇಳಿದೆ. ಇಲ್ಲ ಬಿಡಮ್ಮ 7ನೇ ತಾರೀಕಿಗೆ ಕೊಟ್ಬಿಡ್ತೀನಿ, ಯಾವುದೋ ಬರೋದಿದೆ ಅಂತ ಹೇಳಿದ್ದಾರೆ. ಇವಾಗ ನಮ್ಮಿಬ್ರನ್ನ ಅಲ್ಲಿ ಬಿಡ್ತೀಯಾ? ಎಲ್ಲಿ? ನಮ್ಮನ ಮನೆಗೆ. ಅಲ್ಲಿ ಬಿಡ್ಬೇಡ, ನಂದಿನಿ ಪಾರ್ಲರ್ ಹತ್ರ. ಎಲ್ಲಿ ಬಿಟ್ರೆ ಎಲ್ಲ ಒಂದೇ. ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಕರ್ಕೊಂಡು ಅಲ್ಲ ಕೂತ್ಕೊಂಡು ಲೀಸ್ಟ್ ಮಾಡ್ತಾ ಇದ್ನಲ್ಲ ಅಂತ. ಏನು ಲಿಸ್ಟ್ ಮಾಡ್ತೀನಿ?
ಒಂದು ಲಿಸ್ಟ್ ಮಾಡಿ ಹೇಳು. ಸ್ವಲ್ಪ ಊಟ ಹೇಳ್ಬೇಕು. ಐಸ್ ಕ್ರೀಮ್ ಬಿಡ ಎಲ್ಲ ಕೊಡ್ತಾರಂತೆ. ತಾಂಬೂಲ ಒಂದು ನಾವು ಅರೇಂಜ್ ಮಾಡ್ಕೋಬೇಕಂತೆ. ಮನೇಲಿ ಹೆಂಗೋ ಒಂದು ಊಟ ಇದೆ ತೆಗಿರ್ಕಾಯಿ. ಎಲ್ಲೈತೆ ಖುಷಿ? ಮನೇಲಿ. ಯಾವ ಮನೆಯಲ್ಲಿ? ನಮ್ದು ಅಣ್ಣ. ಏನು ಮಾಡ್ತೀವಿ ಅಲ್ಲೇ? ಅಲ್ಲೇ ಮಾಡ್ತೀವಿ ತೆಂಗಿನಕಾಯಿ ಗಿಡ. ಕಂಪ್ನಿಗೆ ತಂದಿದ್ವಲ್ಲ ತಾಂಬೂಲ ಅದೈತೆ. ನೋಡ್ದಾನೆ ನಮ್ಮ ಕಾಸ್ಮಿಕ್ಸ್ ತಗೊಂಡು ಖುಷಿ. ಅದೊಂದು ಅಡಿಕೆ ಚಿಟ್ಟು ಎಲೆ ಅಡಿಕೆ ಬ್ಲೌಸ್ ಪೀಸ್ ಇದಾವೆ ಅಷ್ಟೇ. ಮುಗಿತಲ್ಲ. ಡೆಕೋರೇಷನ್ ಅವ್ರದ್ದು ಆಪ್ಷನಲ್ಲಿ ಇಟ್ಟಿರೋ. ಫೋಟೋಗ್ರಫಿ ಅಂತೂ 100% ಬೇರೆ ಕಡೆನೇ ಹೇಳೋಣ. ಮೊನ್ನೆ ಮೀನು ಹತ್ರ ಬಂದಿದ್ರಲ್ಲ ಅವ್ರಿಗೆ ಹೇಳ್ರಿ ಇವ್ರಿಗೆ ಅಂತ 30,000 ಅಂತ. ಅವ್ರು 40,000 ಹೇಳಿದ್ರೆ 10,000ಕ್ಕೆ ಮಾಡಬೇಕು ಪಾಪ ಅವರು. ನಾವು ಹೇಳಿ ಇಸ್ಕೊಂಡಿರೋದಲ್ವಾ. ಸೀಮಂತ ಇದ್ರೆ ಎಲ್ಲ ಮಾಡ್ಕೊಡ್ತಾರೆ. ನೀ ಹಿಂದೆಗಡೆ ಅನಿತಕ್ಕ ದೊಡ್ಡದೊಂದು ಸರ್ಕಲ್ ಬೋರ್ಡ್ ನಿಂದು ಫೋಟೋ ಹಾಕ್ಸ್ಬಿಡ್ತಾರೆ. ಚೆನ್ನಾಗಿರುತ್ತೆ. ಅದನ್ನೇ ಹೇಳ್ಬೇಡ ಅಂತ ಬಡ್ಕೊಂಡು ಸಾಯ್ತಾರೆ ನಾನು ಅವಾಗ್ಲಿಂದ. ಪ್ರೆಸ್ ಮಾಡಿ ಅದು ಅಂದರೆ ಬೇರೆದು ಅನ್ಸುತ್ತೆ. ಯಾವ ತಿಟ್ಟುಂಡೆ ಅಪ್ಪ. ಏನೋ ಅಂದ್ರೆ ರಿಪ್ಲೈ ಬಂದಿಲ್ಲ, ಇನ್ನೂ ಬಂದಿಲ್ಲ. ಹೋಮ್ವರ್ಕ್ ಏನೇನು ಕೊಟ್ಟಿದ್ದಾರೆ? ಕಂಟೆಂಟ್ ಮಾತ್ರ ಕಂಟೆಂಟ್. ಅದೇನೇನು ಇವಾಗ ಜೋರಾಗಿ ಮಾತಾಡು. ಸರಿ ಬುಕ್ ಎತ್ಕೊಂಬರಕ್ಕೆ ಹೇಳೋದು ಮನೆಗೆ ಹೋಗಿ. ಅದೇ ಬುಕ್ ಎತ್ಕೊಂಬರ್ಬೇಕು ಇಲ್ಲ ಅಲ್ಲೇ ಇರ್ಬೇಕು ಅವಳು? ಡೈರಿ ಎತ್ಕೊಂಡು ಎಲ್ಲ ಬುಕ್ ಎತ್ಕೊಂಬರಕ್ಕೆ. ಟೇಬಲ್ಸ್ ಬುಕ್ ಹೇಳ್ಬಿಡು. ಕೊಡ್ತೀನಿ ಟ್ರೀಟ್ಮೆಂಟ್ ಎತ್ಕೊಂಬರಕ್ಕೆ ಹೇಳು. ಇವಾಗ ವಯಸ್ಸೇ ಬರ್ತಾ ಇಲ್ಲಲ್ಲ. ಮನೇಲಿ ಎಲ್ಲಿ ಟೇಬಲ್ಸ್ ಓದಿಸ್ತಾರ ಅಂದ್ಬಿಟ್ಟು ಟೇಬಲ್ಸ್ ಬುಕ್ ಹರಿದಾಕಿದ್ದಾಳ ಅವಳು, ಗೊತ್ತಾ ನಿನಗೆ? ಹರಿದಾಕ್ಬಿಟ್ರೆ ಕಪಾಳ ಕಿತ್ತ ಹೊಡಿಬೇಕು. ಡೈಲಿ ಒಂದು 2 ಅವರ್ ಓದ್ಕೊಳಕ್ಕಾಗಲ್ಲ. 24 ಅವರಲ್ಲಿ ಬರೀ ಟೈಮ್ ಪಾಸ್ ಮಾಡೋದೇನೆ. ಒಂದು 2 ಅವರ್ ಓದ್ಕೊಳಕ್ಕಾಗಲ್ವಾ? ಮೊನ್ನೆಯಿಂದ ಕೇಳ್ತಾ ಇದೀನಿ ಅಪ್ಪು, ನೀನ್ ಹೇಳೋಕ್ಕಿಂತ ಮುಂಚೆಯಿಂದ ಕೇಳ್ತಾ ಇದೀನಿ. ಅಮ್ಮ ಸುಮ್ಮನೆ ಇದೆಯಲ್ಲ, ಹೆಂಗೆ ಇದು ಹೋಮ್ವರ್ಕ್ ಕೊಟ್ಟಿಲ್ವಾ ನಿನಗೆ ಅಂತ ಕೇಳ್ತಾನೆ ಇದ್ದೀನಿ. ಏನು ಉಸಿರೇ ಇಲ್ಲ. ಕೊಟ್ಟಿಲ್ಲ ಹೋಮ್ವರ್ಕ್ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ನಾನೇ ಆ ಸ್ಕೂಲಲ್ಲಿ ಓದಿರೋಳು, ನನಗೆ ಗೊತ್ತಿಲ್ಲ ಹೋಮ್ವರ್ಕ್ ಎಷ್ಟು ಕೊಡ್ತಾರೆ ಅಂತ. ಎಲ್ಲ ಸ್ಕೂಲಲ್ಲೂ ಮೇನ್ ಟೇಬಲ್ಸ್ 50 ಟೇಬಲ್ಸ್ ವರ್ಗು ಒಂದು 5 ಟೈಮ್ಸ್ 10 ಟೈಮ್ಸ್ ಬರ್ಕೊಂಬನ್ನಿ ಅಂತ ಕೊಟ್ಟಿರ್ತಾರೆ. ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ಯಾ ಅಂತ ಎಷ್ಟು ಖುಷಿ ಆಗ್ತಿದೆ? ಖುಷಿನೇ ಆಗ್ತಿಲ್ಲ. ಯಾಕೆ? ನಿಸರ್ಗದಲ್ಲಿ ಇದ್ರೆ ನಿಸರ್ಗದಲ್ಲಿದ್ರೆ ಚಂದ. ಆಮೇಲೆ ಅಷ್ಟೇ, ಇನ್ನೇನು ಆಮೇಲೆ ಹೇಳೋಣ. ಮತ್ತೆ ನಡಿ ರಿಟರ್ನ್ ಮನೆಗೆ ಹೋಗೋಣ. ಅದೇನೋ ಐಟಮ್ ಲಿಸ್ಟ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ. ಹೋಮ್ವರ್ಕು ತಗೊಬರ್ತೀನಿ. ಹಾಂ ತಗೊಂಬರ್ತೀಯಾ? ಟೇಬಲ್ಸ್ ಓದ್ತೀಯಾ? ಹಾಂ ನಿಜ? ಪಕ್ಕ. ಎಷ್ಟವರೆಗೂ ಬರುತ್ತೆ ಟೇಬಲ್ಸು? ನಿನ್ನ ಯೂಟ್ಯೂಬ್ ಬ್ಲಾಗರ್ಸ್ಗೆಲ್ಲ ಗೊತ್ತಾಗಲಿ. ನನಗೆ ಇವಾಗ ಸ್ವಲ್ಪ 11 ಗಂಟೆ ಬರುತ್ತೆ. ಎಷ್ಟವರೆಗೂ ಬರುತ್ತೆ? 11. ನಡಿ ನಿಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡುವಂತೆ ಸಡನ್ನಾಗಿ. ಯಾರಿಗೂ ಗೊತ್ತಿಲ್ಲ ತಾನೇ ನಾವು ಹೋಗ್ತಾ ಇರೋದು? ಗೊತ್ತು ಒಬ್ಬರಿಗೆ. ಯಾರಿಗೆ? ದೊಡ್ಡ ಮಮ್ಮಿಗೆ ಫೋನ್ ಹಚ್ಚಿದ್ಯಾ? ನಾನು ಹೇಳೇ ಇಲ್ಲ ಚಿನ್ನಿ. ಐ ಥಿಂಕ್ ನೀನು ಹೇಳಿಲ್ಲ. ಹೇಳಿಲ್ಲ. ಓಕೆ ಬಾ ಹಂಗಾರೆ ಹೋಗಿ ಸರ್ಪ್ರೈಸ್ ಕೊಡೋಣ. ಎಸ್. ಹ್ಞೂ ಏನು ಆರತಿ ಹತ್ಬಿಟ್ಟು ಒಳಗಡೆ ಕರಿತೀಯ ಅಂದ್ರೆ ಏನು? ಫೋನಲ್ಲಿ ಬಿಸಿ ಅದಲ್ಲೋ.
ನೋಡ್ಸಿ ನೀವು ಒಬ್ರಿಗೊಬ್ರು ಒಳಗಡೆ ಕರೀತಾ ಇಲ್ಲ.